ಸರ್ ಚೈನಾದವರು ಈ ರಾಸಾಯನಿಕ ಹಾಕ್ತಾರೇನ್ರಿ? ಅವ್ರಿಗೆ ಆರ್ಗ್ಯಾನಿಕ್ಕೇ ಗೊತ್ತಿಲ್ಲ. ನಾನು ಅಲ್ಲಿ ಕ್ವಶನ್ ಮಾಡಿದೆ ಅಲ್ಲಿ ಸೈಂಟಿಸ್ಟ್ಗೆ. ಮುಂಜಾನೆ ಸರ್ 6 ಗಂಟೆಗೆ ಅದು ತೋಟದ ಕೆಲಸ ಸ್ಟಾರ್ಟ್ ಮಾಡ್ತೀವಿ. 6 ಗಂಟೆಗೆ ಎದ್ದು 9 ಗಂಟೆಗೆ ಬಂದು ಜಳಕ ಮಾಡಿ ನಾಷ್ಟ ಮಾಡ್ತೀವಿ. ಅದು ಜವೆ ಗೋಧಿ ಉಪ್ಪಿಟ್ಟನ್ನ ತಿನ್ನೋದು, ಮತ್ತೆ ಬೇರೆ ತಿನ್ನಂಗಿಲ್ಲ. ಇಡೀ ಮಂದಿ ಎಲ್ಲ ಡೈಲಿ ಅದೇ ತಿನ್ನೋದು ಉಪ್ಪಿಟ್ಟು. ಕೇಳಂಗಿಲ್ಲ. ಈಗ ವೆಕೇಜನಲ್ಲಿ ಇಡ್ಲಿ ಎಂದೋ 15 ದಿವಸಕ್ಕೊಮ್ಮೆ ಅವಾಗ ಮಾಡ್ತಾರೆ. ಯಾಕಂದ್ರೆ ಅದು ಏನು ಮಾಡ್ತದೆ ಅಂತಾರೆ, ನೀವೆಲ್ಲರೂ ಅದನ್ನು ತಿನ್ನೋಕೆ ರೂಢಿ ಮಾಡಿದರೆ ಫಸ್ಟ್ ನಿಮಗೆ BP ಶುಗರ್ ಬರಲ್ಲ. ಅದು ಫುಡ್ ಎಂಥದ್ದು ಅಂದರೆ ಭಯಂಕರ ನ್ಯೂಟ್ರಿಷನ್ ಫುಡ್ ಇದೆ. ಅದು ಭಾರಿ ಜವೆ ಗೋಧಿ ಉಪ್ಪಿಟ್ಟರವ. ಅದನ್ನು ನಾವು ಭಾಳಷ್ಟು ಇವತ್ತು ಬೆಂಗಳೂರಿಗೆ ನಾನು ಭಯಂಕರ ಕಳಿಸ್ತಾ ಇದ್ದೀನಿ. ವೀಕ್ಲಿ 1 ಕ್ವಿಂಟಲ್ 2 ಕ್ವಿಂಟಲ್ ಗಂಟಲೆ ಹೋಗ್ತದೆ ಜವೆ ಗೋಧಿ. ಅದನ್ನು ನೀವು ಯಾಕಂದ್ರೆ ಭಾಳ ಚಲೋ ಫುಡ್ ರೀ. ಅದನ್ನು ಫುಡ್ ತಿಂತೀವಿ 2 ಗಂಟೆ ತನಕ ಹಸುನ ಆಗಂಗಿಲ್ಲ ನಮಗೆ. ಎಷ್ಟು ಪರ್ಸೆಂಟ್ ಜನ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಿದ್ದಾರೆ ಈ ದೇಶದಲ್ಲಿ? ಅದನ್ನೇನು ಅದು ಪಾಯಿಂಟ್ನಾಗ ಹೇಳ್ಬೇಕಾಗತ್ತೆ ಸರ್. 1% ಇಲ್ಲ 1% ಇಲ್ಲ ಸಾಧ್ಯನೇ ಇಲ್ಲ ಸರ್. ಆರ್ಗ್ಯಾನಿಕ್ ರೈತರು ಇಲ್ಲ ಎಲ್ಲಿ ಹೋಗ್ಯಾರಿ ಸರ್? ಏನು 95 ಇಲ್ಲ, 98 ಇಲ್ಲ, 99. ನನಗೂ ಅದು ಏನು ಅನಿಸ್ತಾ ಇಲ್ಲ ನನಗೆ ಪಾಯಿಂಟ್ನಲ್ಲಿ ಏನಾರು ಅನ್ನೋದು. ಸೊ 99.999% ನೀವೇನು ಪ್ರಾಮಾಣಿಕವಾಗಿ ಒಂದು ಊರಿಗೆ ಹೋಗಿ ಸುಮ್ಮನೆ ಕುಂಡ್ರಕೊಳ್ಳಿ. ಊರಲ್ಲಿ ಬೇಡ, ನಿಮ್ಮ ಮುಳ್ಳಿಗೆ ಹೋಗಿ ಇಲ್ಲೇ ಸುಮ್ಮನೆ ಕೂತ್ಕೊಂಡು ನೀವು ಕ್ಯಾಜುವಲ್ ಯಾವ್ಯಾರು ಬಂದ್ರೆ ಅಂತ ಹೇಳಬೇಡ್ರಿ, ಏನು ಮಾಡಬೇಡ್ರಿ. ನಿಮ್ಮೂರಾಗ ಗೊಬ್ಬರ ಹಾಕ್ಲಾರ್ದ ಎಷ್ಟು ಮಂದಿ ಬೆಳಿತಾರ ಇಷ್ಟ ಕೇಳೋದು ನೀವು. ಒಟ್ಟು ಮತ್ತೇನು ಮಾಡೋಂಗಿಲ್ಲ. ಗೊಬ್ಬರ ಹಾಕ್ಲಾರ್ದು ಬರ್ತತೇನೆ ಬೆಳೆ ಯಾವ ಹೇಳ್ಯಾನ ನಿನಗೆ? ಹುಚ್ಚ ಯಾವ್ರವ್ರು ಬಂದವ್ರು ನೀವು? ಬೆಂಗಳೂರು ಹೋಗೋ ಮಾರ, ಹೋಗಿ ಊರಿಗೆ ಹೋಗ. ಏನಾಗಿದೆ ವ್ಯವಸ್ಥೆ ಸರ್? ಹಂಗಾಗಿ ಮೆಂಟಲಿ ಬಟ್ ಆರ್ಗ್ಯಾನಿಕ್ ಫೀಲ್ಡ್ನಾಗ ನಾವು ಮಾಡ್ಬೇಕಾದ್ರೆ ಫಸ್ಟ್ ಮೆಂಟಲಿ ಪ್ರಿಪೇರ್ ಆಗಬೇಕು. ಫಸ್ಟ್ ಪಾಯಿಂಟ್ ಏನು ಪ್ರಿಪೇರ್ ಆಗಬೇಕು ಮೆಂಟಲಿ? ಸರ್ ನಾವು ಬರಲಿ ಭೂಮಿ ತಾಯಿ ಎಷ್ಟು ಕೊಡ್ತೀವಿ ಅದ್ರ ಜೋಡಿ ನಾವು ಸ್ಪಂದನೆ ಮಾಡಿ ಅದನ್ನು ಒಂದು ಮಗುವಿನ ಥರ ಆರೈಕೆ ಮಾಡಿ ನಾವು ಬೆಳಿಬೇಕು. ಏನು ಸರ್ ಇದು? ಈ ಬಳೆ ನಾಟಿ ಮಾಡಿಸ್ತಾರೆ. ಬಳೆ ಹಚ್ತೀವಿ. ಎಲ್ಲೊಂದು ನಾಟಿ ಪೂಜೆ ಮಾಡಿದ್ದೆ ನೋಡಿ. ಈಗ ಅಲ್ಲಿ ಸಸಿ ತಂದಿದ್ವಿ. ಇದು ಕುಣಿ ತಗೊಂಡು ಇದಕ್ಕೆ ಬೇವಿನ ಹಿಂಡಿ, ನಮ್ಮ ಕುರಿ ಗೊಬ್ಬರ, ಆಕಳ ಗೊಬ್ಬರ ಹಾಕ್ತಾಯಿದ್ವಿ. ಇಲ್ಲೆಲ್ಲ ಹೋಲು ಅದಕ್ಕೆ 8 ದಿಕ್ಕಿನಲ್ಲಿ ಕಾಣಿಸ್ಬೇಕು ಸರಿ. ಅದು 8 ದಿಕ್ಕು ಸರ್. ಒಂದೇ ಸಾಲು ಕಾಣ್ಬೇಕು ಬಾಳಿದು 8 ದಿಕ್ಕಿನಲ್ಲಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ನಿತ್ರು ಒಂದೇ ಗಿಡ ಕಾಣಬೇಕು. ಒಂದೇ ಗಿಡ ಕಾಣಬೇಕು. ಸೊ ನಿಮ್ಗೆ ನೀರಾವರಿಗೆ ಏನು ವ್ಯವಸ್ಥೆ? ನೀರೇ ಬರೋಲ್ಲ ಇದೆ. ಒಂದು ಎಷ್ಟು ಇಂಚು? ಅದು ಒಂದು 2 ಇಂಚ್ ಇದೆ. ಒಂದೇ ಟ್ಯಾಂಕ್ ಇದೆ. ಟ್ಯಾಂಕ್ನಲ್ಲಿ ಸ್ಟೋರೇಜ್ ಮಾಡ್ಕೋತೀವಿ. ಒಂದೇ ಬೋರು. ಒಂದೇ ಇಂಚ್ ಇತ್ತು ಆಗ ಮೊದಲ. ಧಾರವಾಡ ಯೂನಿವರ್ಸಿಟಿ ಸೈಂಟಿಸ್ಟ್ಗಳು ಕೇಳಿರು, ರುದ್ರಪುರ ನಮ್ಮ ಒಂದು 100 ಬೋರ್ದಾವ ಯೂನಿವರ್ಸಿಟಿಯಾಗ. ನೀವು ಒಂದು ಬೋರ್ನಾಗ ನೀವು ಒಟ್ಟು ತೋಟ ಎಲ್ಲ ಲವಣಿ ಇಟ್ಟಾರಿ. ನಮ್ಮ 100 ಬೋರ್ ಇದ್ರು ನಮ್ಮದು ಯೂನಿವರ್ಸಿಟಿಯಾಗ ಏನೂ ಮಾಡೋಕ್ಕಾಗಲ್ಲ. ಒಂದು ಬಂದರೆ ನಮ್ಗೆ ಹೇಳಿ ಬರೀ ಅಂತಾರೆ. ನಾವು ಯೂನಿವರ್ಸಿಟಿ ಸೈಂಟಿಸ್ಟು, ನೀವು PUC ಹೆಂಗೆ ಮಾಡಕತ್ತೀರಿ ಅಂತಂದ್ರೆ ನಾವು ನೋಡ್ರಿ ಹರ್ ಡ್ರಾಪ್ ಪರ್ ಕ್ರಾಪ್ ಹರ್ ಡ್ರಾಪ್ ಅಂತೇಳಿ ಆ ಟೆಕ್ನಿಕ್ ಮಾಡಿ ಪ್ರತಿ ಅದು ನಾವು ಅಲ್ಲಿ ಲ್ಯಾಟ್ರಲ್ ಜೋಡಿಸಿದ್ರೆ ಆ ಬೆಳೆಗೆ ಮಾತ್ರ ಅದು ನೀರು ಹನಿ ಹತ್ತಿರಬೇಕು. ಮೇಲೆ ಡ್ರಿಪ್ಪು ಕಾಣಿಸಂಗಿಲ್ಲ, ಒಳಗಡೆ ಡ್ರಿಪ್ಪು ಆರಿರಬಾರ್ದು. ತೇವಾಂಶಕ್ಕೆ ಅದು ಹನಿ ಹಸಿ ತೇವಾಂಶ ಹಂಗೆ ಮಾಡಿ ಕೇಸಿಂದ ಆಗ ಸುಮಾರು ಬರಗಾಲ ಬಿತ್ತಲ್ಲ, ಆಗ ಬೆಳೆ ತಗೊಂಡಿವಿ ನಾವು. ಸೊ ಇದಕ್ಕೆ ಲೇಬರ್ ಎಲ್ಲ ನೀವೇ ಈಗ ಮನೆಯವ್ರು ಮಾಡ್ತೀವಿ ಸರ್. ಇಲ್ಲ ಸರ್ ಇವಾಗ ಬಾಳೆ ಸಸಿ ಇವು ತಂದಿರೇನ್ರಿ? ಸರ್ ಇವು ನೀವು ಹಾಕೋ ಸಸಿ ಬೀಜಗಳು ಹೈಬ್ರಿಡ್ ಅಥವಾ ನೀವು ನಾಟಿ ಇದು ಜವಾರಿ ಸರ್. ಜವಾರಿ ಬೀಜ ಅಥವಾ ಜವಾರಿ ಸಸಿ ಬರ್ತಾವೇನ್ರಿ? ಜವಾರಿ ಬರ್ತಾವಲ್ಲ ಎಲ್ಲ. ಈಗ ಯಾವ್ದು ಬರಂಗಿಲ್ಲ ರೀ, ಎಲ್ಲನೂ ಬರ್ತಾವೆ ಜವಾರಿ. ಈಗ G9 ಅಂದ್ರೆ ಅದು ಹೈಬ್ರಿಡ್. ಅದು ಭಯಂಕರ ಅದಕ್ಕೆ ರಾಸಾಯನಿಕ ಗೊಬ್ಬರ ಬೆಳಬೇಕು. ನೀವು ಎಷ್ಟು ಗೊಬ್ಬರ ಕೊಡ್ತೀರಿ ಅಷ್ಟು ದಮ್ಮ ಕಾಯಿ ಆಗತ್ತದೆ ಸರ್. ಅದೇ ನೋಡಿ ಲ್ಯಾಬಲ್ಲಿ ಸಸಿಗಳು ಬೀಜಗಳು ತಯಾರು ಮಾಡ್ತಾವ್ರೆ, ಲ್ಯಾಬಲ್ಲೇ ಗೊಬ್ಬರ ಕೀಟನಾಶಕ ತಯಾರು ಮಾಡ್ತಾವ್ರೆ. ಸೊ ಇಡೀ ಕೃಷಿ ಲ್ಯಾಬ್ ಟು ಲ್ಯಾಂಡ್ ಹತ್ತ ಬರಬೇಕಾಗಿದೆ ಅಂತೇಳಿ ಕೆಲವು ಪ್ರಾಮಾಣಿಕ ವಿಜ್ಞಾನಿಗಳು ಹೇಳಿದ್ದಾರೆ. ನೀವು ಲ್ಯಾಬ್ನಾಗ ಇರಬೇಡ್ರಿ, ಲ್ಯಾಬ್ ಟು ಲ್ಯಾಂಡ್ ಬರಲಿ ಅದಂತಂದ್ರೆ. ಅಂದ್ರೆ ಭೂಮಿಗೆ ಬರ್ರಿ, ಲ್ಯಾಬ್ರೇಟ್ರಿಯಿಂದ ಲ್ಯಾಬ್ರೇಟ್ರಿಯಾಗ ಕುಂಡ್ರಿಬೇಡ್ರಿ ಅಂತೇಳಿ ಎಸ್ ಎ ಪಾಟೀಲ್ ಅಂತ ಅವರು ದೊಡ್ಡ ಕೃಷಿ ವಿಜ್ಞಾನಿ ಅವರು ಎಲ್ಲಿದ್ದಾರೆ ಅವ್ರು ತೀರ್ಕೊಂಡ್ರು ಸರ್ ಪಾಪ. ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ 2 ಸಾರಿ 2 ಅವಧಿಗೆ ಕುಲಪತಿಗಳಾಗಿದ್ದರು ಅವರು. ಎಸ್ ಎ ಪಾಟೀಲ್ ಸರ್ ಅಂತೇಳಿ. ಸರ್ ಈ ಕೃಷಿ ಪಂಡಿತರು, ಕೃಷಿ ವಿಜ್ಞಾನಿಗಳು ಇವರೆಲ್ಲ ಯಾಕೆ ರೈತರಿಗೆ ಹೇಳ್ತಾ ಇಲ್ಲ ಇವನ್ನೆಲ್ಲ? ಏನು ಸರ್, ಅವರು ಕೆಲವೊಂದು ಕೃಷಿ ಅಧಿಕಾರಿಗಳು ಅವ್ರದೇ ಆದ ಅವ್ರ ಕೆಲಸದಲ್ಲಿ ಬಿಜಿ ಆಗಿದ್ದಾರೆ. ಪರಿಕರಗಳನ್ನು ಕೊಡೋದಕ್ಕಾಗಿ ಅವ್ರ ರೈತರ ತೋಟಕ್ಕೂ ಬರ್ತಾ ಆಗ್ತಾ ಇಲ್ಲ ಅವ್ರಿಗೆ. ಕೃಷಿ ಪರಿಕರಗಳು ಕೊಡೋದು, ಅವ್ರಿಗೆ ಗಳೆ ಕೊಟ್ಟೆ, ರೂಟರ್ ಕೊಟ್ಟೆ, ಟ್ರ್ಯಾಕ್ಟರ್ ಕೊಟ್ಟೆ, ಸಬ್ಸಿಡಿ ಕೆಲಸನೇ ಅವ್ರಿಗೆ. ಮತ್ತೆ ಇನ್ನೂ ಬೇರೆ ಕೆಲಸಗಳನ್ನ ಹಚ್ಚಿಬಿಡ್ತಾರೆ ಅವ್ರಿಗೆ. ಕೃಷಿ ಒಂದು ಟಾರ್ಪಲ್ ಕೊಟ್ಟೆ, ಇದು ಟಾರ್ಪಲ್ ಕೊಟ್ಟೆ, ಹೊಸ ಪಂಪ್ ಕೊಟ್ಟೆ, ಇದನ್ನ ಮಾಡ್ತಾ ಇದ್ದಾರೆ. ಅದೇ ಒಂದು ನಮ್ಮ ಯಾರು ಕುಮಾರಸ್ವಾಮಿ ಹೇಳಿದ್ರಲ್ಲ, ಕೃಷಿ ಇಲಾಖೆ ಅಧಿಕಾರಿಗಳು ಕೃಷಿ ಪರಿಕರ ಕೊಡೋಕೆ ಮಾತ್ರ ಆಗಿದ್ದಾರೆ. ಹೀಗಾಗಿ ರೈತರ ತೋಟಗಳಿಗೆ ಹೋಗಿ ಮಾಹಿತಿ ಆ ರೀತಿ ಆಗ್ತಾ ಇಲ್ಲ ಭಾಳಂಗೆ. ಇದೇ ಮನೆ, ಇದೇ ತೋಟ, ಇದೇ ಮನೆ ಇದಷ್ಟು ಏನು ಕಾಣ್ತಾ ಇದು ಮನೆ 2 ಮನೆ ಇದೆ. ಹಂಗೆ ಬೇಕಾದ್ರೆ ಮತ್ತೆ ಮಕ್ಕಳು ಎಲ್ಲ ಮತ್ತೆ ಅವ್ರ ಮದುವೆ ಅದು ಅವ್ರಿಗೂ ಮತ್ತೆ ಅವ್ರಿಗೊಂದು ಸ್ಪೆಷಲ್ ಬೇರೆ ಕಟ್ಸಿದ್ವಿ. ಓಕೆ, ನಿಮ್ದು ಒಂದೇ ಮನೆ? ಎಲ್ಲ ಒಂದೇ ಜಾಯಿಂಟ್ನೇ ಫ್ಯಾಮಿಲಿ. ಜಾಯಿಂಟಲ್ಲಿ ಇದ್ದೀರಾ? ಓಕೆ. ಬನ್ನಿ ನಿಮ್ಮ ಮನೆ ನೋಡ್ಕೊ ಬರೋಣ. ಬನ್ನಿ ಸರ್.
ಸರ್ ನಿಮ್ಮ ಹೆಸರು ಜುಲ್ಫಿ ಅಂತ ಯಾಕಿದೆ? ರುದ್ರಪ್ಪ ಜುಲ್ಫಿ ಅಂದ್ರೆ ಏನು? ನಮ್ಮ ಪೂರ್ವಜರು ಅದು ಬೇರೆ ಬೆಳಗಾವಿ ಜಿಲ್ಲೆ ಬಿಟ್ಟು ಈ ಹುಲಿಯಾಳ ಗ್ರಾಮಕ್ಕೆ ಬಂದಾಗ ನಮ್ಮ ಪೂರ್ವಜರಿಗೆ ಅದು ಇಲ್ಲಿ ಏನೋ ಜಾಗ ತೊಗೊಂಡ್ರಂತೆ ಮಣಿ ಕಟ್ಟಿಸ್ಲಿಕ್ಕೆ. ಆಗ ಪಯ ತೆಗೆಯುವಾಗ ಅದು ಹೆಣ್ಮಕ್ಳು ಕಾಲಕ್ಕೆ ಹಾಕೊಳ್ಳೋ ಜುಲ್ಪಿ ಹೂಗಳು, ಅವು ಹೂ ಥರ ಇರ್ತದಲ್ಲ, ಹೂ ಥರ ಇರ್ತದಲ್ಲ, ಅದು ಕಾಲುಂಗ್ರ ಪಕ್ಕ ಇರೋದಂಥದ್ದು ಆ ಜುಲ್ಪಿ ಹೂ ಸಿಕ್ಕುವಂತೆ. ಹಿಂಗಾಗಿ ಇಡೀ ಊರು ಜನ ಅಲ್ಲಿಂದನ ಇಲ್ಲಿ ತನ ಜುಲ್ಪಿ ಅಂತೇಳಿ ಕರ್ಕೊತ ಬಂದ್ಬಿಟ್ರಂತೆ. ಊರು ಜನನೇ ಇಟ್ಬಿಟ್ಟವ್ರೆ. ಹಾಂ, ಜನನೇ ಊರು ಜುಲ್ಪಿ ಅಂತೇಳಿ ಪಾಯದಲ್ಲಿ ಭಾಳಷ್ಟು ಸಿಕ್ಬಿಟ್ಟು ಅಂತ ಒಂದೇ ಪಾಯ ತೆಗಿವಾಗ ಒಂದೇ ಕಡೆ. ಏನು ಮಾಡಿದ್ರೆ ಇದೆಲ್ಲ ಆಮೇಲೆ? ಅದೇನು ಮಾಡ್ರಿ ಅವ್ರು 15 ತಲೆಮಾರು ಹಿಂದಿನ ಕತೆ. ಚಿನ್ನ ತಾನೆ ಏನು ಬೆಳೆದಿರ್ತಾವ ಸರ್ ಅವು. ಅದೇ ಮಡಿಕೇರಿ ಚಿನ್ನ ಎಲ್ಲ ಸಿಗುತ್ತಲ್ಲ, ಬೆಳೆದಿರ್ತಾವೆ. ಬನ್ನಿ ನಮ್ಮ ಜುಲ್ಫಿ ಸರ್ ಮನೆಗೆ ಹೋಗೋಣ. ಬನ್ನಿ 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 ಸರ್. ಇವ್ರು ನಮ್ಮ ವಕೀಲರ ಮಿಸ್ಸಸ್, ನಮ್ಮ ಬ್ರದರ್ ಮಿಸ್ಸಸ್. ವಕೀಲ್ರಿಗೆ ಹೋದ್ರಲ್ಲ? ಹ್ಞೂ ರೀ. ಇವ್ರ ಅಮ್ಮ ಬಾರಿ ಅಯ್ಯ ಅಮ್ಮ ಸರ್. ಇವ್ರ ರಾಷ್ಟ್ರಪತಿಯಿಂದ ಅವಾರ್ಡ್ ತೊಗೊಂಡವ್ರು. ಇವ್ರು ನಿಮ್ಮ ತಾಯಿನ? ಹ್ಞೂ. ಎಷ್ಟು ಹುಡುಗೇಜು? 85 ಅಂತ ಹೇಳಿದೆಲ್ಲ. ಅಯ್ಯೋ ತಾಯಿ ಮಾತಾಯಿ. ಈ ಆಕೆ ಅಕ್ಕಾರ ಆಕೆ ಕನ್ನಡ ಹಾಕಲ್ಲ ಅವರು? ಇಲ್ಲ ರೀ, ಕೈ ನಡ್ಗಲ್ಲ. ಇಲ್ಲ, ಓದ್ತಾಳೆ ಇನ್ನು. ಕಲ್ತಿದ್ದು 3ನೇತೆ. ರಾಜ್ಕುಮಾರ್ ಥರ? ಹಾಂ, ಕಲ್ತದ್ದು 3ನೇತೆ. ಇವತ್ತು ಕನ್ನಡ ಓದ್ತಾಳೆ. ಏನು ಅಮ್ಮನ ಹೆಸರು? ಲಕ್ಷ್ಮೀಬಾಯಿ. ಲಕ್ಷ್ಮೀಬಾಯಿ. ಹಾಂ. ನಿಮ್ಮ ತಂದೆಯವರು ಸರ್? ಅವರು ಮಲ್ಲಪ್ಪ ಅಂತೇಳಿ ತೀರ್ಕೊಂಡ್ರು ಸರ್. ಎಷ್ಟು ವರ್ಷ? ಒಂದು 12 ವರ್ಷ ಆಯಿತು. ಓ. ಅಕ್ಕ ಐತಿ. ನಿಮ್ಮ ಅಕ್ಕ? ಹಾಂ. ಅವ್ರು ನಿಮ್ಮ ಅಕ್ಕಾರ ಗಂಡರಿ? ಅವರು ತೀರ್ಕೊಂಡ್ರಿ. ಅವರು ಅಲ್ಲಿ ಬೇರೆ ಊರಿಗೆ ಕೊಟ್ಟಿದ್ವಿ ರೀ. ಅದು ಬೆಳಗಾವಿ ಜಿಲ್ಲಾಕ ಹಿಪ್ಪರಿಗೆ ಬರ್ತಾರಲ್ಲ. ಹಿಪ್ಪರಿಗೆ? ಹಾಂ, ಖಾಲಿ ಸರ್ ಅವರು. ನಿಮ್ಮ ಮನೆಯವರಲ್ಲಿ ಯಾರು ರೀ? ಅದಾಡಲ್ಲ ಇಲ್ಲಿ ಮಗಳ ಮಗ ಎಷ್ಟು? ನಿಮ್ಗೆ ಎಷ್ಟು ಮಕ್ಕಳು ಟೋಟಲ್? ಇಬ್ಬರು ರೀ. ಇವರು ಆಕೆ ಮಗಳು ಹೋಗ್ಬೇಕ್ರಿ. ಇವರು ಗಂಡು ಮಕ್ಕಳು ಇಬ್ಬರು. 2 ಗಂಡು ಮಕ್ಕಳು. ಅವ್ರು ಪೈಲ್ವಾನ್ರು, ಒಬ್ರು HDFC ಬ್ಯಾಂಕರು. ಹ್ಞೂ ರೀ. ಇವ್ರು ಯಾರು? ಈಕೆ ನಮ್ಮ ಬಾಯಿ ರೀ. ದೊಡ್ಡ ಲ್ಯಾಂಡ್ ಲಾರ್ಡ್ ಅದಾರಿ ಸರ್ ಅವ್ರ ಊರಲ್ಲಿ. 200 ಎಕರೆ ಜಮೀನು ಅವ್ರದ್ದು. ಯಾರು ದೂರದ? 200 ಎಕರೆ ಇದೆ. ಮತ್ತೆ ಕೈ ಕಟ್ಕೊಂಡು ನಿಂತ್ಕೋಬೇಕು ನೀವು ಅವ್ರ ಮುಂದೆ. ಹಿಂಗೆ ಸ್ವಾಭಿಮಾನದಿಂದ ಇದ್ದೀವಿ. ಅವ್ರ ಊರಿಗೆ ಹೋಗಲ್ಲ ನಾವು. ಯಾಕೆ ಯಾಕೆ ಯಾಕೆ? ಅಂದ್ರೆ ನಮ್ಮದು ಸ್ವಾಭಿಮಾನ ಹಂಗೆ. ಅವ್ರು 200 ಎಕರೆಗಿಂತ ನೀವು 12 ಎಕರೆ ಗ್ರೇಟ್ ಅಂತ. ಅವ್ರು ನೀವೇ ಸಾವುಕಾರ, ನಾವು ಸಾವುಕಾರ ಹತ್ತೀವಿ. ಅವಾಗ ಚಾರಿಟಿಲಿ ಹಳ್ಯಾಗಳಿದ್ದು ನಾವ್ಯಾತ್ರ ಸಾವುಕಾರ ಮಾವು ದೇನೇದಾಗದ ನೀನ ಸಾವುಕಾರ ತಾರ ಅವ್ರು ನಮಗೆ. ಸಾಲ ಮಾಡ್ಕೊಂಡ್ರ ಸರ್ ಭಯಂಕರ. ಮತ್ತೆ 200 ಎಕರೆ ಗಂಟ್ಲೆ ಅಂದ್ರೆ ಎಲ್ಲ ತೀರ್ಬೇಕಲ್ಲ ಸರ್ ಅದು. 200 ಎಕರೆ ಜಮೀನ್ದಾರರ ಮಗಳು. ಏನು ಸಿಂಪಲ್ ಆಗಿದೆ ಅಕ್ಕ ಅವರು. ಎಷ್ಟು ವರ್ಷ ಆಯ್ತು ಮದುವೆಗೆ? ಮದುವೆ ನಮ್ಮದು 35 ವರ್ಷ ಆಯ್ತು. ಲವ್ ಮ್ಯಾರೇಜ್? ಮತ್ತೆ 200 ಎಕರೆ ನಿಮ್ಗೆ ಕೊಟ್ರೆ ಹೆಣ್ಣು? ಅವರು ಒಂದು ಕೊಡ್ಬೇಕಾದ್ರೆ ಒಂದು ಕಾರಣ ಆಯ್ತು. ಅವ್ರ ಅಪ್ಪ ದಿವಸ ಈ ರೋಡ್ ಮೇಲೆ ಹಾದಕ್ಕಿದ್ದವ. ನಾನು ಒಕ್ಕಲ್ತನ ಮಾಡೋದು ನೋಡ್ತಾ ಇದ್ದಾವ ದಿನಾರು ಹೈವೇಲಿ. ಹೈವೇಲಿ. ಹಿಂಗಾಗಿ ಅವ್ ಕೊಟ್ಟ ಸರ್. ಡೈಲಿ ಅವ್ ಜಮಕಡಿ ಹೋಗಿದ್ದ. ನಾವು ತೋಟದಲ್ಲಿ ಕೆಲಸ ಮಾಡೋದು ನೋಡ್ತಿದ್ದವ. ನಮ್ಮ ಕ್ರಾಪ್ಗಳು ಚಲೋ ಬೆಳೆ ನೋಡ್ತಾ ಇದ್ದವಳೆ. ಹಿಂಗ್ ನೋಡಿ ಹಿಂಗಾಗಿ ಇವ್ರು ಯಾರ ಪೈಕಿ ಹುಡುಗರು ಯಾವ ಮಂದಿ ಅವ್ರಿವ್ರು ಅಂತೇಳಿ ನಾವು ಪಂಚಮಸಾಲಿ ಜಾತಿಯಿಂದ ಲಿಂಗಾಯತರು. ಅದೇ ಈ 2A ಕುಡಿ ಅಂತ ಕೇಳ್ತಾ ಇದ್ರಲ್ಲ, ಅದೇ ನಾವೇ ನಿರಾಣಿಯವ್ರ ಮೇಳ ನಾವು. ಅವ್ರು ನಮ್ಮ ಸಂಬಂಧಿಕರೇ ನಿರಾಣಿಯವರು. ಹಿಂಗಾಗಿ ಆ ನಂತರ ಲಗ್ನ ಆಯ್ತು. ಕೆಲಸ ಮಾಡಿ ಇಂಪ್ರೆಸ್ ಮಾಡಿದ್ದೀವಿ. ಇಲ್ಲ, ನಮ್ಮ ಮಟ್ಟಕ್ಕೆ ನಾವು ಪಾಡಿಗೆ ಮಾಡ್ತಿದ್ವಿ. ರೋಡ್ನಲ್ಲಿ 1000 ಮಂದಿ ಹೋಗ್ತಾರೆ, ಅವ್ರನ್ನೆಲ್ಲಿ ನೋಡ್ರಿ ನಾವು. ಓಕೆ, ಆಮೇಲೆ ನೋಡಕ್ ಹೋದ್ರು ಅಕ್ಕ ಅವ್ರನ್ನ? ಏನು ಅನ್ಸ್ತು ಅವಾಗ? ಏನಿಲ್ಲ ಸರ್, ಮತ್ತೆ ನೋಡಿದ್ವಿ ಯಾರಿದ್ರು ಎಲ್ಲ ಮಾಡಿದ್ರು ಆಯ್ತು. ಯಾಕೆ ಒಪ್ಕೊಂಡ್ರಿ ಅವ್ರನ್ನ? ಏನಿಲ್ಲ, ಮತ್ತೇನು ಯಾರು ಒಬ್ರನ್ನ ಆಗ್ಬೇಕಲ್ಲ ಲಗ್ನ. ಇವರೇ ಇರಲಿ. ನೋಡಿ ಇದು ಅಡುಗೆ ಮನೆ. ಹ್ಞೂ ಸರ್. ಅಮ್ಮವ್ರ ಹೆಸರು ಹೇಳಿಲ್ಲ ನೀವು, ಅಕ್ಕ ಅವ್ರ ಹೆಸರು? ಅವ್ರದ್ದು ರತ್ನ ಅಂತೇಳಿ. ರತ್ನ? ನಿಮ್ಮ ಮನೆ ರತ್ನ ಅವರು ಅಲ್ಲ ನಮ್ಮ? ನಿಮ್ಮ ನೋಡಕ್ ಬಂದಿದ್ರು ಅವರು? ಎಷ್ಟು ಗಂಟೆ ಆಗಿತ್ತು ಅವರು? ಮಧ್ಯಾಹ್ನ 11 ಗಂಟೆಗೆ ಬಂದಿದ್ರು. ಅವ್ರು ನಾನು ನೋಡಿಲ್ಲ, ಅವ್ರು ನೋಡಿಲ್ಲ. ಆ ಟೈಮ್ದಾಗ ನಮ್ಮ ಅಪ್ಪಾರ ನೋಡಿ ಕೇಸಿಂದ ಅವ್ರು ಇವ್ರ ಅಂತೇಳಿ ಅವ್ರು ನನ್ನ ತೋರಿಸ್ಲಿಲ್ಲ. ಮುಂದೆ 2ನೇ ಸಲ ಬಂದಾಗ ಅವ್ರನ್ನ ನೋಡಿದೆ ನಾ. ಫಸ್ಟ್ ಟೈಮ್ ಅವ್ರು ನೋಡಿಲ್ಲ? ಇಲ್ರಿ. ನೀವು ನೋಡಿಲ್ಲ? ನಾನು ನೋಡಿದ್ವಿ, ನೋಡಕ್ ಹೋಗಿದ್ವಿ ನಾವು. ಫಸ್ಟಿಗೆ ನೋಡಕ್ ಆಗ ಬಂದಿದ್ರು ಅವ್ರು. ನಮ್ಮ ಅಪ್ಪರು ಇವರೇ ಅಂತೇಳಿ ತೋರಿಸ್ಲಿಲ್ಲ. ಅಂದ್ಲಂತೆ 2ನೇ ಸಲ ಮತ್ತೆ ನಾನು ನೋಡಿಲ್ಲ ಅಂತೇಳಿ ನಮ್ಮ ಅತ್ತಿ ನಂದಳು. ನಾನು ನೋಡಿಲ್ಲ ಅಂತಂದ ಕೂಡಲೇ ಇವನೇ ನೋಡು ಅಂತ ಹೇಳಿ ತಂದು ತೋರಿಸಿದ್ರು. ಏನ್ರಿ ಅವ್ರ ಹೀಗೆ ಅದಾರ್ರಿ. ಆಗ ಅವಾಗೂ ಈ ಥರ ಇದ್ರಿ. ಹ್ಞೂ ರೀ. ಈಗ ನಿಮ್ಮ ಮಗ ಹೆಂಗವ್ರೆ? ಅವರು ಇವೇನ್ರಿ ಎತ್ತರ ಜಾಸ್ತಿ ಅದನ್ರಿ. ಅವ್ರು ಈಗ ಹಂಗದ. ನಾವೇನು ಕೇಳಾಗಿಲ್ಲ. ಈಗ ನಮ್ಮ ತಂದೆಯವ್ರು ಏನು ಮಾಡ್ತಾರೆ ಅದಕ್ಕೆ ಹೆಸ್ರಿ. ಅವ್ರು ಏನು ಮಾತಾಡ್ಸೋದಿಲ್ಲ. ಇವರು ಏನು ಹಿಂಗೆ ಇದನ್ನ ಮಾಡಿ ಬಿಡಂಗಿಲ್ರಿ. ಅವ್ರು ತನ್ನ ಅಲ್ಲೂ ಹಂಗಾರಿ
ಇವರು ಹಂಗೆ ರೀ. ಜಾಸ್ತಿ ಜಗಳ ನೀವು ಹೊಡೋದು ಇವ್ರು ಹೊಡೋದ? ಅದಕ್ಕೆ ಏನು ಅವಶ್ಯಕತೆ ಇದೆ? ಯಾಕೆ ಜಗಳ ಆಡ್ತೀರಿ? ಏನಿಲ್ಲ ಸರ್, ಏನು ಅವಶ್ಯಕತೆ ಇಲ್ಲ. ಹಣ್ಣು ಆಗಿದ್ರೆ ಯಾಕೆ ಬರ್ತದೆ ಜಗಳ? ಎಲ್ಲ ಊರೆಲ್ಲ ಕೆಮಿಕಲ್ ಹಾಕಿ ಬೆಳಿತಾವ್ರೆ ಕಬ್ಬನ. ಹೇಳ್ಬೇಕಾನೆ ಅವ್ರ ಬೆಳೆ ಅಂತ ಹೇಳಿದ್ರೆ ಅವ್ರು ನಮ್ಮದೇ ಭೂಮಿ ಹೆಂಗೆ ನಡಿತೈತಿ, ನಿಮ್ಮ ಭೂಮಿ ಹೆಂಗ ಅಂತ ಕೇಳ್ತಾನ್ರಿ ನಮ್ಮಪ್ಪ. ಆ ಭೂಮಿ ನಮ್ಗೆ ಸರಿ ಇಲ್ಲ ತಂಗಿ, ನಿಮ್ಮ ಭೂಮಿ ಚೆನ್ನಾಗಿದೆ ಬೆಳಿತೈತಿ, ನಮ್ಮ ಭೂಮಿ ಚೆನ್ನಾಗಿಲ್ಲ, ನಾವು ಗೊಬ್ಬರ ಹಾಕಿದಾಗ ಬೆಳಿತೈತಿ, ನಮ್ದು ಬರೀ ನೀರಾವರಿ ಭೂಮಿ ಅಂತೇಳಿ ಅವ ಏನು ಮಾಡ್ತಾರವರು ಎಲ್ಲ ಥರ ಚಲೋ ನೆಲಕ್ಕೆ ಕಬ್ಬು ಹಚ್ತಾರು. ಜವಳಿ ಇಂಥ ನೆಲಕ್ಕೆ ಏನೈತಿ ಸದಕ ಗೋಧಿ ಇಂಥವು ಮಾಡ್ತಾರೆ, ಗೊಂಜಾಳ ಇಂಥವು ಮಾಡ್ತಾರೆ. ಗೊಬ್ಬರ ಹಾಕಿ ತೊಗಿರಿ ಬೆಳಿತೈತಿ. ಇದ ಒಳ್ಳೇದು ಅನಿಸ್ತೈತಿ. ಅದು ಏನೈತಿ ಅವರು ಮಾಡ್ತಾರೆ, ಇಲ್ಲ ನಂಗಿಲ್ರಿ. ಅವರೆಲ್ಲ ರಗಡ ಬೆಳಿಬೇಕಂತೇಳಿ ಅವರು ಒಂದು ಕಟ್ಟಿ ನೋಡಿದ್ರ ಮಾಡ್ಬೇಕಂತೇಳಿ, ಆದ್ರೆ ಅವ್ರ ಭೂಮಿ ಚೆನ್ನಾಗಿ ಹೊಳೆ ಪೈಪ್ ಸರ್. ಅವರು ನೀರು ಹೆಚ್ಚಾಕತ್ರಿ. ಈಗ ಒಂದು ನೀರು ಹಾಯ್ತದ ಸರ್, ಅದು ಕೃಷ್ಣ ಬೆಲ್ಟ್ರಿ. ಒಂದು 20 ಎಕರೆ ಇವತ್ತು ಹೋಗಿಬಿಡ್ತೀರಿ ಅವ್ರ ನೀರು ಹೆಚ್ಚಾಗಿ. 20 ಎಕರೆ ಕೆಟ್ಟ ಬಿಟ್ಟತ್ರಿ. ಏನು ಬೆಳೆದಲ್ರಿ, ಎಲ್ಲ ಸವಳ ಜವಳ. ಅದೇನು ಬರಂಗಿಲ್ಲ ಸರ್, ಅದನ್ನೆಲ್ಲ ಮುನಿಗೆ ಹೋಗ್ತದೆ. ಮತ್ತೆ ಸ್ವಲ್ಪ ಕೃಷ್ಣ ಬೆಲ್ಟ್ ಎತ್ತರ ಮಾಡೋರ್ದಾರಲ್ಲಿ 24, 500 ಮಾಡುವಾಗ ಆಗ ಅದೆಲ್ಲ ಅವ್ರದ್ದು ಹೋಗಿಬಿಡ್ತದೆ, ಜಮೀನು ಹೋಗಿಬಿಡ್ತದೆ. ಅದಕ್ಕೆ ಕೆಟ್ಕೋತ ಬರಾಗ್ತೈತೆ ಸರ್ ಅವ್ರದ್ದು. ಹಾಂ, ಹಿಂಗಾಗಿ ಭೂಮಿ ಕೆಡ್ತಾ ಇದೆ. ನೀರು ಹೆಚ್ಚಾದ್ರೆ ಭೂಮಿ ಹಾಳಾಗುತ್ತೆ. ಫಸ್ಟ್ ಆನಂತರ ರಾಸಾಯನಿಕಕ್ಕೆ. ಅದನ್ನು ಮೊದಲ ಭೂಮಿ ನೀರಿಗೆ ಹೆಚ್ಚು ಫಸ್ಟ್ ಭಾಳ ಕ್ವಿಕ್ಕಾಗಿ ಕೆಡೋದು. ಈಗ ನೀವು ಗೊಬ್ಬರ ಅಂತೂ ರಾಸಾಯನಿಕ ಆಗ್ತಾ ಇಲ್ಲ, ನಿಮ್ಮ ತಿಪ್ಪಿ ಗೊಬ್ಬರ ಹಾಕ್ತಿದ್ರಿ. ರೋಗ ಬಂದರೆ ಫರ್ಟಿಲೈಸರ್ ಹೊಡಿತೈತೆ, ಇದು ಕೀಟನಾಶಕ ಹೊಡಿತಾ ಇರ್ತಾನೆ? ಇಲ್ಲ, ಅದಕ್ಕೂ ಬೇನೆಣ್ಣೆ ಆಕಳು ಗೋಮೂತ್ರ ಇವನ್ನ ಸ್ಪ್ರೇ ಮಾಡ್ತೀವಿ. ಓ, ಕೀಟನಾಶಕನೂ ಇಲ್ಲ? ಇಲ್ಲ. ಪಕ್ಕ ಬರ್ಲಾರ್ದಂಗೆ ಅಷ್ಟು ಒಂದು ಸ್ವಲ್ಪ ಮೇಂಟೈನ್ ಮಾಡ್ತೀವಿ ಅದನ್ನ. ಹಾಂ, ಮೇಂಟೈನ್ ಮಾಡ್ಕೊಂಡು ಮಾಡ್ತೀವಿ. ಈ ದೇವ್ರ ಮನೆ ರೀ ಇದು. ದೇವರು ಯಾರು? ನೀವು ಬಸವೇಶ್ವರ? ಎಲ್ಲ ಬಸವಣ್ಣ ಎಲ್ಲ ದೇವರು. ಉತ್ತರ ಕನ್ನಡದಲ್ಲಿ ಬಸವೇಶ್ವರ ಜಾಸ್ತಿ ಇರ್ತಾರೆ ಎಲ್ಲ ರೀ. ಸೂಪರ್. ಅವ್ರು ನಮ್ಮ ಶಂಭುಲಿಂಗಪ್ಪ ಅವ್ರ ಹತ್ತಿರ ದೊಡ್ಡ ತಪಸ್ವಿರಿ ಅವರು. ಓಹೋ, ಯಾವ್ರನ್ನವರು? ಇಲ್ಲೇ ಊರು ಐತ್ರಿ, ಇಲ್ಲಿ ಆಶ್ರಮ ಐತ್ರಿ, ಇಲ್ಲೇ ದಾರ್ಯಾಗ. ಹ್ಞೂ ರೀ, ಇಲ್ಲೇ ಅವ್ರಿ ಪ್ರಾಪರ್. ನಿಮ್ಗೆ ವಚನ ಎಲ್ಲ ಬರುತ್ತಾ? ಅವ್ರಿಗೆ 62 ವಿದ್ಯೆಗಳು ಬರ್ತಿದ್ವು ರೀ. ವಿದ್ಯೆ ಇರೋದು 64 ಅಲ್ವಾ? 64 ವಿದ್ಯೆ. ಓ, ನಿಮ್ಗೆ ವಚನ ಎಲ್ಲ ಬರುತ್ತಾ? ವಚನಗಳ ಇಲ್ಲ ಕಡಿ. ಇವರು ಲಾಯರ್ ಮನೆಯವರು? ಹ್ಞೂ ರೀ, ಇದೆ ಅಡಿಗೆ ಮನೆ ಇದೆ ನಮ್ದು ಇದು. ಓಕೆ. ಹಾಂ, ಆಚೆ ಕಡೆ ಮನ್ಯಾಗ ಹೊಸ ಮನ್ಯಾಗ ಅಲ್ಲಿ ಒಂದು ಅಡಿಗೆ ಮನೆ ಮಾಡಿದ್ರಿ. ಓಕೆ. ಅಂದ್ರೆ ಕೆಳಗಡೆ ಕೂತು ರೊಟ್ಟಿ ಮಾಡೋದಕ್ಕಾದಲ್ಲಿ ವ್ಯವಸ್ಥೆ. ಓ, ಆ ಕಾಲದ್ದು. ವೆರಿ ನೈಸ್. ರೊಟ್ಟಿ ಬಡಿತೀರಿ ಈಗಲೂ? ಮಾಡ್ತಾರೆ. ರೊಟ್ಟಿ, ಜೋಳದ ರೊಟ್ಟಿ ತಿಂದಾಗ ನಾವು ಅನ್ಕೊಳ್ರಿ ನಮಗೆ. ಹ್ಞೂ ರೀ. ಎಷ್ಟು ನಿಮ್ಗೆ ಏಜು? 56 ರೀ. ಅಮ್ಮ, ಏನಮ್ಮ ಇಷ್ಟೊಂದು ಪಾತ್ರ ತಂದಿಟ್ಕೊಂಡ್ಬಿಟ್ಟಿದ್ದೀರ ಹೊಸವು? ಯಾವ ಸರ? ಇವೆಲ್ಲ ಅವೆಲ್ಲ ಮನೆ ಮಕ್ಕಳು ಬೇರೆ ಜಾತಲ್ಲ ಗಿಫ್ಟ್ ಕೊಟ್ಟಿದ್ರಿ ಅವು. ಓ, ಮಾವನ ಮನೆ ಅಲ್ಲ, ಎಲ್ಲ ಫ್ರೆಂಡ್ಸ್ ರೀ, ರಿಲೇಟಿವ್ಸ್. ಅಪ್ಪಡಿ. ಹಾಂ, ಓಕೆ ಓಕೆ, ಸೂಪರ್ ಸರ್. ನೋಡ್ರಿ, ಇವ್ ದೊಡ್ಡವ್ರಿ, ಇವನ ಮಗ HDFC ಬ್ಯಾಂಕರು. ಹೇಗಿದ್ದೀರಾ? ಸೂಪರ್. ಎಲ್ಲಿ ನಿಮ್ಮ ಬ್ಯಾಂಕು? ಜಮಖಂಡಿ. ಅವಾರ್ಡ್ಗಳು ಇವೆಲ್ಲ ನಿಮ್ಮ ಅವಾರ್ಡ್ ಇಡೋಕೆ ಒಂದು ಮನೆ ಮಾಡಿಬಿಟ್ಟಿದ್ದೀರಾ? ಹ್ಞೂ. ಓಹೋ. ಇವೆಲ್ಲ ನ್ಯಾಷನಲ್ ಅವಾರ್ಡ್ಗಳು ಸರ್. ಇದು ಅಣ್ಣಾ ಹಜಾರೆ ಅವರು ಸನ್ಮಾನ ಮಾಡಿದ್ರು. ಅಣ್ಣಾ ಹಜಾರೆ ಸರ್. ನೀವು ಬೇರೆ ಬೇರೆ ಕಡೆ ಭಾಷಣ ಕೊಡೋಕೆ ಹೋಗ್ತೀರಿ, ಯಾವ ಭಾಷೆಯಲ್ಲಿ ಕೊಡ್ತೀರಿ? ಕರ್ನಾಟಕ ಬಿಟ್ಟು ಹೊರಗಡೆ ಹೋದ್ರೆ ಹಿಂದಿ, ಇಂಗ್ಲೀಷ್ ಬರುತ್ತಾ? ಮಾತಾಡ್ತೀವಿ. ಎಷ್ಟು ನಮಗೆ ನಾಲೆಜ್ ಬೇಕಷ್ಟೇ ಮಾತಾಡ್ತೀವಿ. ಅವ್ರು ತಿಳಿಸೋ ಅಷ್ಟು. ಡೆಲ್ಲಿಯಲ್ಲಿ ಮಾತಾಡಿದ್ದೀನಿ, ಮುಂಬೈನಲ್ಲಿ ಮಾತಾಡಿದ್ದೀನಿ. ಇದು ಮುಂಬೈನಲ್ಲಿ ತೊಗೊಂಡಿದ್ದ ಅವಾರ್ಡ್, ಇದು ನ್ಯಾಷನಲ್ ಅವಾರ್ಡ್. ಇದು ಅದು 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 ಡೆಲ್ಲಿ ಒಳಗೆ ಅದು ಆ ಅವಾರ್ಡ್ ತೊಗೊಂಡಾಗೂ ಮಾತಾಡೀನಿ. ಪೂಸಾ ತಮಗೆ ಗೊತ್ತಿರ್ಬೇಕು, ಪೂಸಾ ಕ್ಯಾಂಪಸ್ ಅಂತೇಳಿ ಡೆಲ್ಲಿ ಒಳಗೈತೆ. ಅದು ಹೆಂಗೆ ಧಾರವಾಡ ನಿಮ್ಮ JKVK ಬೆಂಗಳೂರಲ್ಲಿ ಇದೆಯಲ್ಲ, ಆ ಟೈಪ್ ಇಡೀ ದೇಶದನ ಅದು ಪೂಸಾ ಕ್ಯಾಂಪಸ್ ಅಂತೇಳಿ. ಹಾಂ, 1000 ಎಕರೆ ಜಮೀನಿದೆ ಅಲ್ಲಿ. ರೈತರಿಗೆ ಎಲ್ಲ ಬೆಳೆಗಳ ಬಗ್ಗೆ ತರಬೇತಿ, PhD, MSc ಎಲ್ಲ ಅಲ್ಲಿ ಮಾಡಿಸ್ತಾರೆ ಪೂಸಾ ಕ್ಯಾಂಪಸ್ನಲ್ಲಿ. ಓಕೆ. ಇವರು ಕುಮಾರಸ್ವಾಮಿ ಅವರು ಹೇಳಿದ್ರಲ್ಲ, ಫಾದರ್ ಇದ್ರಾಗ ಅವರ ಅದು ಗೊಂಜಾಳ ಕರ್ನಾಟಕ ಫಸ್ಟ್ ಬಂದಿತ್ತು. ಅದು 50 ಕ್ವಿಂಟಲ್ ಪರ್ ಎಕರೆ ಆಗಿತ್ತು. ಅದು ನೀವು? ಹಾಂ, 1 ಎಕರೆಗೆ 50 ಕ್ವಿಂಟಲ್. ಮಲ್ಲಪ್ಪ ಬಿನ್ ರುದ್ರಪ್ಪ ಜುಲ್ಫಿ, ಹುಲಿಯಾಳ್ ಗ್ರಾಮ, ಜಮಖಂಡಿ ತಾಲೂಕು, ಬಾಗಲಕೋಟೆ ಜಿಲ್ಲಾ. ಈಗ ನೋಡಿ, ಹೆಕ್ಟೇರ್ಗೆ 112 ಕ್ವಿಂಟಲ್, ಅಂದರೆ ಎಕರೆಗೆ 50 ಕ್ವಿಂಟಲ್. ಯಾರು ಬೆಳೆದಿಲ್ಲ? ಆ ವರ್ಷ ಬೆಳೆದಿಲ್ಲ. ಹಾಂ. ಚೀನಾ ಹೋಗಿದ್ರು? ಹಾಂ, ಕಳಿಸಿದ್ರಿ ಸರ್. ಯಡಿಯೂರಪ್ಪ ಇದ್ದಾಗ. ಏನೋ ಯಡಿಯೂರಪ್ಪ ಇದ್ದಾಗ ಚೀನಾಕ್ಕೆ ಹೋಗಿದ್ರಲ್ಲಿ. ಚೀನಾಗ ಅದೇನ ಪ್ರವಾಸ ಹೋಗ್ಬಿಟ್ಟವ್ರು 2009ರಲ್ಲಿ. ಏನು ನೋಡಿದ್ರು ಚೀನಾದಲ್ಲಿ? ಸರ್, ಅಲ್ಲಿ ಒಂದು ಸ್ವಲ್ಪ ಅವರೆಲ್ಲ ಮಷಿನ್ಸ್ ಮಾಡ್ತಾರೆ, ಮ್ಯಾನ್ಯುವಲ್ ಇಲ್ಲ ಯಾವುದು. ಓಹೋ, ಮಾಸ್. ಅವರೆಲ್ಲ ನಮ್ಗಿಂತ ಜನಸಂಖ್ಯೆ ಒಳಗೆ ಹೆಚ್ಚಿದ್ರು
ಬಟ್ ಅವರು ಯಾವುದೂ ಬೈ ಮ್ಯಾನ್ಯುಯಲ್ ಇಲ್ಲ, ಓನ್ಲಿ ಮಷಿನ್ಸ್ ಬೈ ಸೋಯಿಂಗ್ ಹಿಡ್ಕೊಂಡು ಇವತ್ತು ಹಾರ್ವೆಸ್ಟಿಂಗ್ ಹಿಡ್ಕೊಂಡು ಎಲ್ಲನೂ. ಸರ್ ಚೈನಾದವರು ಈ ರಾಸಾಯನಿಕ ಹಾಕ್ತಾರೇನ್ರಿ? ಹಾಂ, ಅವ್ರಿಗೆ ಆರ್ಗ್ಯಾನಿಕ್ಕೇ ಗೊತ್ತಿಲ್ಲ. ನಾನು ಅಲ್ಲಿ ಕ್ವಶನ್ ಮಾಡಿದೆ ಅಲ್ಲಿ ಸೈಂಟಿಸ್ಟ್ಗೆ. ಅಲ್ಲಿ ನಾವೇನು ಹೋದಾಗ ಒಂದು ದಿವಸ ಸೆಮಿನಾರ್ ಇತ್ತು ನಮ್ಮ ಜೊತೆ, ಮತ್ತು ಕ್ವಶನ್ ಮಾಡಿದಾಗ ಬಟ್ ನಾವು ಈಗ ಫುಲ್ಲಿ ನಾಟ್ ಅಡಾಪ್ಟೇಷನ್, ನಾವು ಯಾರ ಸಮ್ ಪ್ರಾಕ್ಟೀಸಸ್ ಅಂತ ಹೇಳಿದ. ಸೊ ಅವರು ಕೆಮಿಕಲ್ ನಮ್ಮಂಗೆ ಅವರು ಬರೋ ಕೆಮಿಕಲ್ ಸರ್. ಸರ್ ಹಿಂಗೆ ಒಂದು 50 ವರ್ಷ ಬರೀ ಕೆಮಿಕಲ್ ಹಾಕಿ ಬೆಳೆದ್ರೆ ಮನುಷ್ಯನ ಆರೋಗ್ಯ ಏನಾಗುತ್ತೆ? ಕೆಡ್ತದೆ ಸರ್, ಕೆಡ್ತದೆ. ಈಗ ನಮ್ಮದು 100 ಇದ್ದವ್ರದ್ದು ನಾವು ನೋಡಿದ್ದೀವಿ ಹಿಂದಕ್ಕೆ, 150 ಈಗ 50-60 ಬಂದೈತೆ. ನೆಕ್ಸ್ಟ್ 25 ಬರುತ್ತೆ. ಅದು ಮುಂದೆ ಏನು 30-40 ಬರ್ತದೆ ಗೊತ್ತಿಲ್ಲ. ಮದುವೆಯಾಗಿ ನೆಕ್ಸ್ಟ್ ಇಯರ್ ಬಾಯ್ ಬಾಯ್. ಹ್ಞೂ ರೀ. ಇದೊಂದು ಸರ್, ಇದು ನಮ್ಮ ಕನಕಪುರ ರೋಡ್ನಾಗ ರೈತ ತೀರ್ಪು ಅಂತೇಳಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ ಸರ್. ರೈತ ತೀರ್ಪು? ಹಾಂ, ನಾವೇ ಜೂರಿಯಲ್ಲಿ ಮೆಂಬರ್, ನಾವೇ ನ್ಯಾಯಾಧೀಶರು. ಓಕೆ. ಸುಪ್ರೀಂ ಕೋರ್ಟ್ ಜಡ್ಜಿ ವೆಂಕಟಾಚಲ ಇದ್ದಾರೆ ಅವರು. ನೋಡಿ ನಮ್ಮ ಸುಲ್ಫಿ ಸರ್. ಮತ್ತು ಇದೆಲ್ಲ ಇದೊಂದು ನ್ಯಾಷನಲ್ ಅವಾರ್ಡ್ ತೊಗೊಂಡಾಗಿದೆ. ನೀವೇ ಅದು? ಹಾಂ, ಅಕ್ಕವ್ರನ್ನ ಕರ್ಕೊಂಡು ಹೋಗ್ತೀರಾ? ಆಸ್ಪಿ ಫೌಂಡೇಶನ್ ಅಂತೇಳಿ ಫ್ಯಾಮಿಲಿ ಫಾರ್ಮಿಂಗ್ ಕ್ಯಾಟಗರಿ ಕೊಟ್ಟದ್ದು ಸರ್. ಅದು ಸ್ಪೆಷಲ್ ಅವಾರ್ಡ್ ಕ್ಯಾಟಗರಿ ಫ್ಯಾಮಿಲಿ ಫಾರ್ಮಿಂಗ್. ಆಸ್ಪಿ ಫ್ಯಾಮಿಲಿ ಫಾರ್ಮಿಂಗು ಇಡೀ ಕುಟುಂಬ ಸೇರಿ ಕೃಷಿ ಮಾಡ್ತಾ ಇದೆ ಅಂತ. ಈಗ ತುಂಬ ಜನ ಕೃಷಿಕರಿಗೆ ಎಣ್ಣೆ ಕೊಡಲ್ಲ, ಮತ್ತೆ ಕುಟುಂಬ ಎಲ್ಲ ಸೇರಿ ಮಾಡೋದು ಯಾವಾಗ ಸರ್? ಈಗ ದೊಡ್ಡ ಸಮಸ್ಯೆ ಆಗಿಬಿಡ್ತದೆ. ಈ ಕೆಲವೊಂದು ವರ್ಷನಲ್ಲಿ ಆಗಿಬಿಡುತ್ತೆ. ಏನು ಮಾಡಕ್ಕೆ? ಯಾಕೆ ಹೆಣ್ಣು ಕೊಡ್ತಾರೆ ಹೇಳಿ? ಏನು ಸರ್, ಎಲ್ಲರಿಗೂ ಏನಾಗಿದೆ, ನೌಕರಿ ಕಾಣಬೇಕಾಗಿದ್ದಾನೆ, ಆರಾಮಿರ್ಬೇಕಾಗಿದೆ ಎಲ್ಲರೂ. ಬಟ್ ಆ ಮೆಂಟಾಲಿಟಿ ಚೇಂಜ್ ಆಗಬೇಕು ದಯವಿಟ್ಟು. ಯಾಕಂತಂದ್ರೆ ಮುಂದೆ ಕೃಷಿನೇ ಇರಲಿಲ್ಲ ಅಂದ್ರೆ ಮುಂದೆ ತಿನ್ನೋದೇನು? ಮತ್ತು ಇದನ್ನು ಭೂಮಿ ಮುಂದೆ ಯಾರು ಮಾಡೋರು ಯಾರು? ನಮಗೆ ಆಹಾರ ಬೇಕಾರೆ ನಾವು ಜೀವಂತ ಇರ್ಬೇಕಾರೆ, ಆಹಾರ ಬೇಕಂತಂದ್ರೆ ರೈತ ಬೆಳಿಬೇಕಾ? ರೈತಗೆ ನೀವು ಹೆಣ್ಣು ಕೊಡಲಿಲ್ಲ ಅಂದ್ರೆ ಅವ್ನ ಸಂತತಿ ಮುಂದೆ ಹೆಂಗೆ ಕಂಟಿನ್ಯೂ ಆಕತ್ರಿ? ಅದಕ್ಕೆ ತಾವು ಯಾಕಂತಂದ್ರೆ ಇವತ್ತು ನೋಡಿರಿ, ನಾವು ನೋಡ್ತೀವಿ ಏನು ನೌಕರಸ್ಥರಲ್ಲಿ ಏನು ಅಷ್ಟೊಳಗೆ ಏನು ಅವರಲ್ಲಿ ಏನಿಲ್ಲ. ಬಟ್ ಇವತ್ತು ಭೂಮಿ ಜೋಡಿ ಯಾರ್ದಾರ ಅವ್ರು ಭಾಳ ಆರೋಗ್ಯವಾಗಿದ್ದಾರೆ. ಇವತ್ತು ನೌಕರಿ ಮಾಡೋರು ಭಯಂಕರ ಒಂದು 45 ವರ್ಷಕ್ಕನ BP ಶುಗರ್ ಆಗಿಬಿಡುತ್ತಾ ನೋಡಿದ್ವಿ ನಾವು. ಅವ್ರು ಎಂಥ ಫುಡ್ ತಿಂತಾರೆ, ಎಂಥ ವಾತಾವರಣ ತೆಗ್ದಾರ ಅನ್ನೋದು. ಅದಕ್ಕೆ ಸದೃಢವಾದ ಆಹಾರ, ಒಳ್ಳೆಯ ಪರಿಸರ, ಒಳ್ಳೆಯ ವಾತಾವರಣ ಇರ್ತೈತಿ. ರೈತನ ದಯವಿಟ್ಟು ಲಗ್ನ ಆಗುವಂಥ ಒಂದು ಪ್ರವೃತ್ತಿ ಹೆಣ್ಮಕ್ಳು ಮಾಡ್ಕೋಬೇಕಂತೇಳಿ ನನಗೆ ಭಾಳಷ್ಟು ಸೆಮಿನಾರ್ಗಳಲ್ಲಿ ನಾನು ಹೇಳ್ತಾ ಇದ್ದೀನಿ. ತಪ್ಪು ರೈತರದ ಅಥವಾ ಹೆಣ್ಣು ಕೊಡೋದಾ ಸರ್? ಅವ್ರದ್ದೇ ತಪ್ಪು. ಪಾಪ ಪ್ರಾಮಾಣಿಕವಾಗಿ ಆಗ್ತಾನಂತಾರೆ. ಬಟ್ ನನಗೆ ನೌಕರಿ ಕಾಣಬೇಕಂತೇಳಿ ಆ ಹುಡುಗಿಯ ಪಾಲಕರು ಮತ್ತು ಅವರು ಸಮಸ್ಯೆ ಮಾಡ್ತಾಯಿದ್ದಾರೆ. ನಮ್ಮ ಹುಡುಗಿನ ನಾವು ರೈತ ಕೊಡೋಂಗಿಲ್ಲ, ನೌಕರಿ ತಾವು ಕೊಡ್ತೀವಿ ಅಂತಾರೆ. ಏನು ಮಾಡೋದು ಸರ್? ಮತ್ತು ರೈತರು ಕೃಷಿ ಯಾಕೆ ಮಾಡಬೇಕು? ಅವ್ರು ಮದುವೆನೇ ಆಗಲಿ, ನಮ್ಮ ಟೆನ್ಷನ್ ಆಗಲ್ವಾ? ಅದೇ ಸರ್, ಮುಂದೆ ಕಂಟಿನ್ಯೂ ಇದನ್ನು ನಗ ಹೊರವ್ರು ಯಾರು ಇದನ್ನು ಸರ್? ಕೃಷಿದು ಮುಂದೆ ಮಾಡೋರು ಯಾರು ಬೇಕಲ್ಲ? ಅದಕ್ಕೆ ರೈತರು ಎಣ್ಣೆ ಸಿಕ್ಕಲಿ ಅಂದ್ರೆ ಕೃಷಿಯಾಗಿ ಕಂಟಿನ್ಯೂ ಮಾಡ್ತಾರೆ ಸರ್. ಅವ್ರು ಹೆಂಗೆ ಮಾಡ್ತಾನೆ? ಇರ್ತಾನೆ ಸರ್ ತೊಕ್ಕದಾನೆ. ಮುಂದಿನ ಒಂದು ಜನ್ರೇಷನ್ ಇಲ್ವಲ್ಲ? ಹಾಂ, ಹೆಂಗೆ ಮಾಡ್ತೀರಿ? ಯಾರು ಮಾಡೋರು ಮತ್ತೆ ಫುಡ್ ಬೇಕಲ್ಲ? ಅದಕ್ಕೆ ದಯವಿಟ್ಟು ಭಾಳ ವಿಚಾರ ಮಾಡಿ ತಂದೆ ತಾಯಿಗಳು. ನೌಕರಿ ಇದ್ದವನು ಏನು ಅರ್ತಿಲ್ಲ. ಇವತ್ತು ನಿಮ್ಗೆ ಹೇಳಿದ್ರೆ ಬರೀ ಒಂದು ಆಡಿನ ಸಾಕಾಣೆ, ಒಂದು ಕೋಳಿ ಫಾರ್ಮ್ ಸಾಕಾಣಿದ್ರೆ ರೊಕ್ಕ ಹೇಳಿದ್ರೆ ನೀವು ಗಾಬೇಕ್ರಿ ಅಂತ ಒಂದು ಅವ್ನು ಸಹಿತನ ದುಡಿದ್ರು ಒಟ್ಟು ಗಳಿಸೋಕೆ ಸಾಧ್ಯ ಇಲ್ಲ. ಕೃಷಿ ದುಡ್ಡಿದೆ, ಸಾಕಷ್ಟು ದುಡ್ಡಿದೆ ಸರ್. ಮಾಡ್ಬೇಕಷ್ಟೇ ಪ್ರಾಮಾಣಿಕವಾಗಿ. ಈಗ ನಿಮ್ಗೆ ಒಬ್ಬ ಮಗಳಿದ್ರಲ್ರಿ? ಮಗಳಿದ್ದಾರಲ್ಲ. ಯಾರಿಗೆ ಕೊಟ್ಟಿದ್ದೀರಿ? ನಮ್ಮ ಅಕ್ಕನ ಮಗ ಕೊಟ್ಟಿದ್ವಿ ರೀ. ಏನು ಮಾಡ್ತಾರೆ ಅವರು? ಅವು ಕೃಷಿಕದಾನ ರೀ. ಕೃಷಿಕ? ಹಾಂ, ಕೃಷಿಕರು ಅವನು. ಯಾರೋ ಗೌರ್ಮೆಂಟ್ ಎಂಪ್ಲಾಯ್ ನೋಡಿ? ಇಲ್ಲ. ಬಟ್ ಹಿಂಗೆ ಸಿಂಪಲ್ ಇರ್ತೀರಿ ಆರಾಮ್. ನಾನು ಇವು ಅರಿಬಿರಿ ನೀವು ನೋಡೋದು ನನ್ನ ಡ್ರೆಸ್ಸು ಇವೇ ನಾನು ವೈಟ್ ಆ್ಯಂಡ್ ವೈಟ್, ಫುಲ್ ವೈಟ್ ಆ್ಯಂಡ್ ವೈಟ್. ಯಾವಾಗೂ ಕಲರ್ ಹಾಕಿಲ್ಲ ನಾನು. ಹಾಂ, ಪ್ಯಾಂಟು ಕಲರ್ ಇಲ್ಲ, ಶರ್ಟು ಕಲರ್ ಇಲ್ಲ. ಕಲರ್ ಇದೆ ಇಲ್ಲ? ಈ ಲುಂಗಿ ಮಾತ್ರ ಇದು ತೋಟದಲ್ಲಿ ಕೆಲಸ ಮಾಡುವಾಗ. ಹಾಂ, ಹೊರಗೆ ಹೋದ್ರೆ ಇದು ರೆಡಿ. ಒಳ್ಳೊಳ್ಳೆ ಭಾಳಷ್ಟು ಜನ ಅಂತಾರೆ ಏನು ಎಷ್ಟು ಭಾಳ ಸಿಂಪಲ್ ಅದು, ಏನು ತರ ಏನು ಆರಾಮ್ ಏನು ಮಾಡೋದು, ಏನು ತೊಗೊಂಡು ಸಿಂಪಲ್ ಏರ್ಲಿ. ಹೆಂಗಿರುತ್ತೆ? ಎಷ್ಟು ಗಂಟೆಗೆ ಹೇಳ್ತೀರಾ? ಮುಂಜಾನೆ ಸರ್ 6 ಗಂಟೆಗೆ ಅದು ಒದ್ದು ತೋಟದ ಕೆಲಸ ಸ್ಟಾರ್ಟ್ ಮಾಡ್ತೀವಿ. 6 ಗಂಟೆಗೆ ಎದ್ದು 9 ಗಂಟೆಗೆ ಬಂದು ಜಳಕ ಮಾಡಿ ನಾಷ್ಟ ಮಾಡ್ತೀವಿ. ಅದು ಜವೆ ಗೋಧಿ ಉಪ್ಪಿಟ್ಟನ್ನ ತಿನ್ನೋದು, ಮತ್ತು ಬೇರೆ ತಿನ್ನಂಗಿಲ್ಲ. ಇಡೀ ಮನೆ ಎಲ್ಲ ಡೈಲಿ ಅದೇ ತಿನ್ನೋದು ಉಪ್ಪಿಟ್ಟು. ಯಾಕಂದ್ರೆ ಕೇಳಂಗಿಲ್ಲ. ಹಿಂಗೆ ವೆಕೇಜನಲ್ಲಿ ಇಡ್ಲಿ ಎಂದೋ 15 ದಿವಸಕ್ಕೊಮ್ಮೆ ಅವಾಗ ಮಾಡ್ತಾರೆ. ಯಾಕಂದ್ರೆ ಅದು ಏನು ಮಾಡ್ತದೆ ಅಂತಾರೆ, ನೀವೆಲ್ಲರೂ ಅದನ್ನು ತಿನ್ನೋಕೆ ರೂಢಿ ಮಾಡಿದರೆ ಫಸ್ಟ್ ನಿಮಗೆ BP ಶುಗರ್ ಬರಲ್ಲ. ಗ್ಲೂಟಿನ್ ಫ್ರೀ ಇದೆ ಅದು ಫುಡ್ ಎಂಥದ್ದು ಅಂದರೆ ಭಯಂಕರ ನ್ಯೂಟ್ರಿಷನ್ ಫುಡ್ ಇದೆ. ಅದು ಭಾರಿ ಯಾವುದು? ಜವೆ ಗೋಧಿ ಉಪ್ಪಿಟ್ಟರವ. ಅದನ್ನು ನಾವು ಭಾಳಷ್ಟು ಇವತ್ತು ಬೆಂಗಳೂರಿಗೆ ನಾನು ಭಯಂಕರ ಕಳಿಸ್ತಾ ಇದ್ದೀನಿ. ವೀಕ್ಲಿ 1 ಕ್ವಿಂಟಲ್ಲು 2 ಕ್ವಿಂಟಲ್ ಗಂಟಲೆ ಹೋಗ್ತದೆ. ನಮಗೊಂದು 10 kg ಮಾರಿ ಸರ್. ಜವೆ ಗೋಧಿ ನಿಮ್ಮಲ್ಲಿ ಐತೇನು? ಐತ್ರಲ್ಲ. ಓಕೆ, ಜವೆ ಗೋಧಿ ಅದನ್ನು ನೀವು ಯಾಕಂತಂದ್ರೆ ಭಾಳ ಚಲೋ ಫುಡ್ ರೀ. ಅದನ್ನು ಫುಡ್ ತಿಂತೀವಿ 2 ಗಂಟೆ ತನಕ ಹಸುನೇ ಆಗಂಗಿಲ್ಲ ನಮಗೆ. ನಮ್ಮ ರಾಗಿ ಮುದ್ದೆ ಥರ. ಹಾಂ, ಆನಂತರ 2 ಗಂಟೆಗೆ ಬಂದು ಕೇಸಿಂದ ಮತ್ತು ಊಟ ಮಾಡಿ 4 ಗಂಟೆ ತನಕ ರೆಸ್ಟ್ ಮಾಡೋದು. ಮಲ್ಬಿಡ್ತೀರಿ? ರೆಸ್ಟ್ ಮಾಡೋದು ರೀ. ಇವತ್ತು ಕೃಷಿ ಇಲಾಖೆ ಸಾಹೇಬ್ಗಳಿಗೆ ಸರಿ ಗೊತ್ತಿರ್ತೀರಿ, ನಾನು 4 ಗಂಟೆ ತನಕ ರೆಸ್ಟ್ನಾಗ ಇರ್ತಾನೆ ಅನ್ನೋದು. ಆ ರೀತಿ ಇದೆ ಅವ್ರಿಗೆ. ಫೋನ್ ಮಾಡಿ ಡಿಸ್ಟರ್ಬ್ ಮಾಡೋಂಗಿಲ್ಲ. ಇಲ್ಲ,
ನೀವು 4 ಗಂಟೆ ತನಕ ಇವತ್ತು ನಾನು ನೀವು 5 ಗಂಟೆ ಫೋನ್ ಮಾಡಿದ್ರೆ ಒಳ್ಳೇದಾಯ್ತು, 4 ಗಂಟೆ ಫೋನ್ ಮಾಡಿ ಬೈತಾ ಇದ್ರಿ. ಅದು ಒಬ್ರು ಬಂದು ಹೋಗಿದ್ರು ಸರ್, ಬಾದಾಮಿ ತಾಲೂಕಿನಿಂದ ಕಾರ್ ತೊಗೊಂಬಂದಿರು ರೈತರು, ಅವರು ಮಾಹಿತಿಗಾಗಿ ಬಂದಿದ್ರು. ಅವ್ರನ್ನ ಕಳಿಸಿ ಅದೇ ರೆಸ್ಟ್ ಮಾಡ್ತಾ ಇದ್ದೆ ನಾನು, ನಿಮ್ಮ ಫೋನ್ ಬಂತು. ಹಿಂಗೆ ಮಾಡತ್ತಿದ್ದು ನೋಡಿ ಸರ್. ಒಟ್ಟಾರೆ ಸೂಪರ್. ಎಷ್ಟು ಗಂಟೆ ಮಲ್ಕೋತೀರಾ? ರಾತ್ರಿ 10-10 ಆಗತ್ತೆ ಸರ್. ಮತ್ತು ಬೆಳಗ್ಗೆ 5 ಕೆಲವೊಂದು ಯಾರು ಭಾಳ ರಾಜ್ಯದವರು ಯಾರು ಫೋನ್ ಇರ್ತದೆ, ಮಿಸ್ ಕಾಲ್ ಆಗಿದ್ದವ್ರು ಅವ್ರಿಗೆ ಹೊಡ್ಮಳಿ ಯಾಕಪ್ಪ ಏನು ವಿಷಯ ಅಂತೇಳಿ ಮಾತಾಡ್ತೀವಿಲ್ಲ. ಏನು ನಮ್ಮ ತಿಳಿದಟ್ಟ ಯಾರಿಗೆ ಮಾಹಿತಿ ಕೊಡೋದಾರು ಮಾಹಿತಿ ಕೊಡ್ತೀವಿ. ಎಂಟರ್ಟೈನ್ಮೆಂಟ್ ಏನಿಲ್ಲ ರೀ, ಹಿಂಗೆ ಮೊಬೈಲ್ ಗಿಬೈಲ್ ನೋಡ್ತೀವಿ ಅಷ್ಟೇ. ಪಿಕ್ಚರ್ ಹೋಗೋದು ಇಲ್ಲ, ಏನು ಟಾಕೀಸನ್ನ ಬಂದಾಗ ಹೋಗ್ಯಾರಲಿಲ್ಲ ಈಗ. ಮದ್ಯಪಾನ ಮಾಡಿ ಇದ್ದುದ್ದೆಲ್ಲ ಅಡಗಿ ಬಿದ್ದು ಬರೋವನು ಸದ್ದಡಿಗೆ ಸಂತಾನ ಎದ್ದು ಹೋಗುವುದು ಸರ್ವಜ್ಞೆ. ಮದ್ಯಪಾನವ ಮಾಡಿ ಇದ್ದುದ್ದೆಲ್ಲ ಅಡಗಿ ಬಿದ್ದು ಬರೋವನು ಸದ್ದಡಿಗೆ ಸಂತಾನ ಎದ್ದು ಹೋಗುವುದು ಸರ್ವಜ್ಞೆ. ನಾನು ಪ್ರತಿ ಸಭೆ ಸಮಾರಂಭಗಳು ಹೇಳ್ತಾ ಇದ್ದೀನಿ. ಅದಕ್ಕೆ ರೈತರು ತಾವು ವ್ಯಸನ ಮುಕ್ತರಾಗಿರ್ಬೇಕಂತೇಳಿ ಅದನ್ನೂ ಮನವಿ ಮಾಡ್ತೀನಿ ನಾನು. ಬಟ್ ಹಳ್ಳಿಗಳಲ್ಲಿ ಕುಡ್ದ ಜಾಸ್ತಿ ಆಗ್ತದೆ. ಇಲ್ಲ, ನಮ್ಮೂರಲ್ಲಿ ನೀವು ಇಡೀ ನಮ್ಮ ಒಂದು 8,000 ಜನಸಂಖ್ಯೆ ಇದೆ ಇಲ್ಲಿ. ನೀವು ಕೇಳಿದ ಚೆಕ್ ಮಾಡಿ ನೋಡಿದ್ರಿ, ಕೈ ಬೆರಳಿಗೆ ಎಣಿಕೆ ಅಷ್ಟೇ ಉಳ್ದಾರ ಮಣಿಗಳು. ಕೈ ಬೆರಳು ಎಣಿಕೆ ಅಷ್ಟು ಮಣಿತನಗಳು ಉಳ್ದಾವೆ ಸರಿ ಕುಡಿಲಾರ್ದವರು. ಇದ್ದವರೆಲ್ಲ ಕುಡಿತಾರ? ಎಲ್ಲರೂ ಕುಡಿತಾರೆ. 98% ಕುಡಿತಾರೆ. ಯಾಕೆ ಹಿಂಗಾಯ್ತು? ಏನು ಸರ್ ಅದು ವಾತಾವರಣ ಅಂತಾರೆ, ಏನು ಕಲ್ಚರ್. ಅವ್ನು ನೋಡಿ ನಾ ಕುಡಿದು, ನಾನು ನೋಡಿ ಅವ್ನು ಕುಡಿದು. ಮತ್ತು ಮನಸ್ಸಿಗೆ ನಾವು ಆರಾಮದಿದ್ರೆ ಏನು ಅವಶ್ಯಕತೆ ಇಲ್ಲ, ಕುಡಿಬೇಕತ್ತೇನಿಲ್ಲ. ನಮ್ಮ ಫ್ರೆಂಡ್ಸ್ ಹೋಗ್ತಾರೆ, ಏನು ಕುಡಿಲ್ಲ ಅಂತಾರೆ. ನಾನು ಸ್ವಾಮಿಗಳು ದೀಕ್ಷೆ ಕೊಟ್ಟಾರಲ್ಲ, ನಾ ಕುಡಿಯಂಗಿಲ್ಲ ಅಂತ ಅಂದ್ಬಿಟ್ಟಾರೆ. ಯಾವ ಸ್ವಾಮಿಗಳಿಗೆ ದೀಕ್ಷೆನೂ ತೊಗೊಂಡಿಲ್ಲ, ಭೇಟಿನೂ ಆಗಿಲ್ಲ. 2 ದಿವಸ ಒತ್ತಾಯ ಮಾಡ್ತಾರೆ ಅವರು. ದೀಕ್ಷೆ ತೊಗೊಂಡು ಅಂದ್ಕೂಡಲೇ ಸುಮ್ಮಾಗಿಬಿಡ್ತಾರೆ ರೀ. ಕೃಷಿಯನ್ನು ನಿಜವಾಗಿಯೂ ಹೊಸ ಥರ ಮಾಡ್ತಾ ಇಲ್ಲ, ಹಳೆಯ ಥರ ಹಿರಿಯರು ಹೇಗೆ ಮಾಡ್ತಿದ್ರು, ನಿಜಕ್ಕೂ ಹಿರಿಯರು ಕೃಷಿನ ಆ ಥರ ಮಾಡ್ತಾ. ಅದರಲ್ಲಿ ವಿಶೇಷ ಅಂತ ಅಂದ್ಕೊಂಡ್ರು ನಮ್ಮ ರುದ್ರಪ್ಪ ಜುಲ್ಫಿ ಅವರು, ನಮ್ಮ ಹುಲಿಯಾಳ ಗ್ರಾಮ, ನಮ್ಮ ಜಮಖಂಡಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಸ್ನೇಹಿತರೆ ನೋಡಿ, ಭಾಳ ಜನಕ್ಕೆ ಅನಿಸ್ತಿರುತ್ತೆ, ಎಲ್ಲ ಮುಗಿದೋಯ್ತು, ರಾಸಾಯನಿಕ ಇಲ್ಲದೆ ಏನೂ ಬರೋಲ್ಲ, ಹಾಳಾಗಿ ಹೋಗ್ತೀವಿ, ಹಾಗೆ ಹೀಗೆ ಕೈಗಲ್ಲ ಏನು ಹೊತ್ತಲ್ಲ ಅಂತ. ಆದರೆ ಅವ್ರು ನಿಜಕ್ಕೂ ರಾಸಾಯನಿಕ ಕೃಷಿಯನ್ನು ಬಿಟ್ಟು ಸಹಜ ಕೃಷಿ ಅಥವಾ ಸಾವಯವ ಕೃಷಿಯನ್ನು ಮಾಡ್ತಾ ತುಂಬ ಚೆನ್ನಾಗಿ ಬದುಕು ಕಟ್ಕೊಂಡಿದ್ದಾರೆ. ಅವ್ರು ಈ ರಾಸಾಯನಿಕ ಹಾಕೋರಿಗಿಂತ ಹೆಚ್ಚು ಬೆಳೆ ಬೆಳೀತಿದ್ದಾರೆ, ಅವರು ಹೆಚ್ಚು ಸಂಪಾದನೆ ಮಾಡ್ತಿದ್ದಾರೆ, ನೆಮ್ಮದಿಯಾಗಿದ್ದಾರೆ, ಕೆಲಸ ಕಮ್ಮಿ ಮಾಡ್ಕೊಂಡಿದ್ದಾರೆ. ಈ ರೀತಿ ಅನೇಕ ಹೊಸ ವಿಚಾರಗಳನ್ನು, ಹೊಸ ರೀತಿಯ ಅನುಕೂಲಗಳನ್ನ ಪಡ್ಕೊಂಡ್ರು ನಮ್ಮ ಜುಲ್ಫಿಯವರು. ನನ್ನ ವಿಳಾಸ ಹಾಕಿದ್ದೀನಿ, ಹುಲಿಯಾಳ ಗ್ರಾಮ, ಜಮಖಂಡಿ ತಾಲೂಕು, ಬಾಗಲಕೋಟೆ ಜಿಲ್ಲೆ, ಮುಧೋಳಕ್ಕೆ ಹೋಗೋ ರಸ್ತೆ. ಜಮಖಂಡಿಯಿಂದ ಮುಧೋಳಕ್ಕೆ ಹೋಗೋ ರಸ್ತೆ ಮಧ್ಯೆನೇ ಬರುತ್ತೆ. ಜಮಖಂಡಿಯಿಂದ ಕೇವಲ 5 ಕಿಲೋಮೀಟ್ರ್. ಬನ್ನಿ, ಅವ್ರನ್ನ ಭೇಟಿ ಮಾಡಿ, ನೋಡಿ, ತಿಳ್ಕೊಳ್ಳಿ, ಕಲ್ತ್ಕೊಳ್ಳಿ ದಯವಿಟ್ಟು ಅಂತ ಕೇಳ್ಕೊತಾ. ಹಾಗಾಗಿ ಥ್ಯಾಂಕ್ ಯು ಸರ್, ಧನ್ಯವಾದ ತಮಗೆ. ತಮ್ಮೆಲ್ಲರಿಗೂ ಇಲ್ಲಿವರೆಗೆ ಬಂದು ನಮ್ಮ ಜೊತೆ ತಮ್ಮ ವಿಚಾರಗಳನ್ನ ಹಂಚಿಕೊಂಡದಕ್ಕೆ ತಮ್ಮ ಧನ್ಯವಾದಗಳು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ.